ಯುವ ಜನತೆ ಮತ್ತು ವಯಸ್ಕರು ಮೊಬೈಲ್ ಮೊರೆ ಹೋಗುವುದನ್ನು ತಪ್ಪಿಸಲು ಮತ್ತು ಅವರಲ್ಲಿ ಓದಿನ ಹವ್ಯಾಸ ಬೆಳೆಸುವ ವಿನೂತನ ಪುಸ್ತಕ ಗೂಡು ಪೆಟ್ಟಿಗೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ನಿನ್ನೆ ತುಮಕೂರಿನ ರೈಲ್ವೆ ನಿಲ್ದಾಣದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಈ ವೇಳೆ ಮಹಾನಗರ ಪಾಲಿಕೆ ಸದಸ್ಯೆ ಗಿರಿಜಾ ಧನಿಯಾಕುಮಾರ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಗ್ರಂಥ ಪಾಲಕಿ ಪರಿಮಳ ಸತೀಶ್, ಸಾಹಿತಿ ಬಾಹಾ ರಮಾಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ಸಿದ್ದಲಿಂಗಪ್ಪ, ಯುವಜನತೆಯಲ್ಲಿ ಓದುವ ಹವ್ಯಾಸ ಹೆಚ್ಚಬೇಕಿದ್ದು, ಇದಕ್ಕಾಗಿ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕಿದೆ ಎಂದರು. ಅಥವಾ ಫೇಸ್ಬುಕ್ಗೆ ಇಂಥವುಗಳಿಗೆ ಹೋಗಿರ್ತಕ್ಕಂಥ ಯುವಕರು ಪುಸ್ತಕದ ಪ್ರೀತಿಗೆ, ಪುಸ್ತಕ ಓದಿಗೆ ಅವರ ಗಮನವನ್ನು ಕೊಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಈ ನಿಟ್ಟಿನಲ್ಲಿ ಪುಸ್ತಕದ ಗುಡಿಗೆ ಅವಶ್ಯಕವಾಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಕೆಲವು ಪುಸ್ತಕಗಳನ್ನು ಉಚಿತವಾಗಿ ನಾವು ಕೂಡ ಕೊಡೋದಕ್ಕೆ ತಯಾರಿದ್ದೇವೆ. ಗಿರಿಜಾ ಧನಿಯಾಕುಮಾರ್, ಕನ್ನಡ ಭಾಷೆ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ರೈಲ್ವೆ ನಿಲ್ದಾಣದಲ್ಲಿ ಅಪರೂಪದ ಪುಸ್ತಕಗಳನ್ನು ಹೊಂದಿರುವ ಪುಸ್ತಕ ಗೂಡು ಎಂಬ ಕಿರು ಪೆಟ್ಟಿಗೆಯನ್ನು ಆರಂಭಿಸಲಾಗಿದೆ. ರೈಲ್ವೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಪುಸ್ತಕ ಓದಿ ತಮ್ಮ ಪ್ರಯಾಣ ಮುಂದುವರಿಸಬಹುದು ಎಂದರು. ಯಾವುದಾದ್ರೂ ತಗೊಂಡು ಓದಿ ಮತ್ತೆ ಆ ಪುಸ್ತಕದ ಗೂಡಲ್ಲಿ ಇಟ್ಬಿಟ್ಟು ಅವರು ಪ್ರಯಾಣನ ಬೆಳೆಸ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇದ್ರ ಉದ್ದೇಶ ಏನು ಅಂದರೆ, ನಾವು ಜನರಿಗೆ ನಮ್ಮ ಪುಸ್ತಕದ ಒಂದು ಮಾಹಿತಿಯನ್ನು ಕೊಡಬೇಕು ಮತ್ತು ಅದರಲ್ಲಿರುವಂಥ ಒಂದು ಜ್ಞಾನನ ಅವರು ತಮ್ಮ ಒಂದು ಜ್ಞಾನ ವೃದ್ಧಿ ಮಾಡಿಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪುಸ್ತಕದ ಗೂಡನ್ನು ನಾವು ಇಲ್ಲಿ ಅಳವಡಿಸಿದ್ದೀವಿ. ಪರಿಮಳ ಸತೀಶ್, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಉದ್ದೇಶದಿಂದ ಪುಸ್ತಕದ ಗೂಡು ಆರಂಭಿಸಲಾಗಿದೆ. ರೈಲ್ವೆ ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಪುಸ್ತಕ ಓದುವ ಮೂಲಕ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಬಹುದು ಎಂದರು. ಜ್ಞಾನ ಪಸರಿಸಬೇಕು ಎರಡನೇ ಉದ್ದೇಶ. ಮೂರನೇದಾಗಿ ಏನು ಅಂತ ಅಂದರೆ, ಪುಸ್ತಕಗಳನ್ನ ಈಗ ಮೊಬೈಲ್ ಬಿಡಿ ಪುಸ್ತಕ ಇಡಿ, ಅದು ಒಂದು ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಬಂತು. 10 ನಿಮಿಷ ನೀವು ಪುಸ್ತಕಗಳನ್ನ ಓದಿ, 5 ವಾಕ್ಯ ಓದಿದಾಗ 2 ವಾಕ್ಯನಾದರೂ ತನ್ನ ತಲೆಗೆ ಹೋಗಲಿ. ಬಾಹಾ ರಮಾಕುಮಾರಿ, ಪುಸ್ತಕಗಳು ಜ್ಞಾನಾರ್ಜನೆಗೆ ಪೂರಕವಾಗಿದ್ದು ಓದುವ ಹವ್ಯಾಸವನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೆರಿಕದಲ್ಲಿದ್ದಾಗ ನ್ಯೂಯಾರ್ಕ್ನ ಅವರು ಇಡೀ ದೇಶದಲ್ಲಿರೋ ಎಲ್ಲ ಲೈಬ್ರರಿಲಿರೋ ಒಂದು ಪುಸ್ತಕನೂ ಬಿಡ್ದಂಗೆ ಅಷ್ಟು ಓದಿರುವಂಥದ್ದು. ಇಡೀ ವರ್ಲ್ಡಲ್ಲೇ ಅವರೇ ಫಸ್ಟು, ಅವರೇ ಲಾಸ್ಟು. ಅಲ್ಲಿಂದ ಆಚೆ ಯಾರೂ ಪುಸ್ತಕನ ಮುಗಿಸಿಲ್ಲ. ಆ ಥರದ ಒಂದು ಓದಿನ ಆ ಕಾರಣಕ್ಕೇ ಅಷ್ಟೊಂದು ಓದಿನ ಅನುಭವದಿಂದನೇ ನಮ್ಗೆ ಇವತ್ತು ಉತ್ತಮವಾದ ಸಂವಿಧಾನ ಬಂದಿರೋದು.